ಆಮೇಲೆ ಇದು ಕೋಚಿಂಗ್ ಅನ್ನೋದು ಎಷ್ಟು ಮ್ಯಾಟರ್ ಆಗುತ್ತೆ ಸರ್? ಇವಾಗಂತೂ ನೋಡೋದಾದ್ರೆ ಸಾವಿರಾರು ಕೋಚಿಂಗ್ ಸೆಂಟರ್ಗಳು ಆಗೋಗಿದೆ. ವಿದ್ಯಾರ್ಥಿಗಳನ್ನ ನೀವು UPSC ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಿದ್ದ ಕೋಚಿಂಗ್ ತಗೋಬೇಕು ಅಂತ ಹೇಳಿದ್ರೆ ಯಾವುದನ್ನ ಆಯ್ಕೆ ಮಾಡೋದು ಅನ್ನೋದೇ ಪ್ರಶ್ನೆ ಆಗ್ಬಿಟ್ಟಿದೆ ಇವಾಗ. ಏನದು ಕೋಚಿಂಗ್ ಅವಶ್ಯಕತೆ ಇದೆಯಾ? ಅಥವಾ ನಾನು ಸೆಲ್ಫ್ ಸ್ಟಡಿ ಮಾಡಬಹುದು ಅನ್ನೋದನ್ನ ಯೋಚನೆ ಮಾಡ್ಕೊಂಡು ಮಾಡಬಹುದಾ? ಹೇಗೆ? ಕೋಚಿಂಗ್ ಅಗೇನ್ ನೀವು ಹೇಳಿದಂಗೆ ತುಂಬಾ ಕೋಚಿಂಗ್ ಸೆಂಟರ್ಸ್ ಆಗಿದೆ. ನಮ್ಮ ಟೈಮ್ಗೆ 10 ವರ್ಷ 12 ವರ್ಷ ಆಗಿದೆ ನಾನು ಬರೆದು. ಸೊ 12 ವರ್ಷದಿಂದ ಇಲ್ಲಿವರೆಗೆ ನಿಮಗೆ ಆನ್ಲೈನ್ ಮೆಟೀರಿಯಲ್ ಇರ್ಬೋದು, ಆನ್ಲೈನ್ ಕೋಚಿಂಗ್ ಸೆಂಟರ್ಸ್ ಇರ್ಬೋದು, ಆಫ್ಲೈನ್ ಇರ್ಬೋದು, ಸಿಕ್ಕಾಪಟ್ಟೆ ಆಗಿದೆ. ಬಟ್ ಒಂದೇನಂದ್ರೆ ಕೋಚಿಂಗಿಂದ ನಿಮ್ಗೆ ಆಗತ್ತೆ ಅಂತಲ್ಲ. ಕೋಚಿಂಗ್ ಒಂದು ಸ್ಟೆಪ್ ನಿಮ್ಗೆ ಸಹಾಯ ಆಗುತ್ತೆ, ಅಸಿಸ್ಟ್ ಮಾಡುತ್ತೆ. ಓಕೆ. ಯಾಕೆಂದ್ರೆ ಅವ್ರು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇರ್ತಾರೆ. ನೀವು ಇದು ಕೂಡ ಹಂಗೆ ನಿಮ್ಗೆ ಅಗೇನ್ ನದಿ ಅನ್ಕೊಳ್ಳಿ, ನೀವು ನದಿಯಲ್ಲಿ ಈಜ್ ಮಾಡ್ತಾ ಇದ್ದಾರೆ, ಈಜಲ್ಲಿ ನಿಮ್ಗೆ ಯಾವ ಸಹಾಯ ಸಿಕ್ಕಿದ್ರು ಓಕೆ ಅಲ್ವಾ? ಹೌದು. ನಿಮ್ಗೆ ಸ್ವಲ್ಪ ಆ ಫ್ಲಡ್ ಅಲ್ಲಿ ಹೋಗಲ್ಲ ನೀವು, ಅಲ್ಲಿ ಸ್ವಲ್ಪ ಈಜು ಮಾಡ್ಲಿಕ್ಕೆ ಈಸಿ ಇರ್ತದೆ. ಅದೇ ತರ ಕೋಚಿಂಗ್ ಅನ್ನೋದು ಕೂಡ ನಿಮ್ಗೆ ಅಸಿಸ್ಟ್ ಮಾಡಿದ್ದಷ್ಟೇ. ಅದು ನಿಮ್ಮನ್ನು ಏನಂತಾರೆ ಗಮ್ಯಕ್ಕೆ ತಗೊಂಡು ಹೋಗತ್ತಾ ಅನ್ನೋದು ಯಾರ ಕೈಯಲ್ಲಿಲ್ಲ, ಅದು ನಿಮ್ ಕೈಯಲ್ಲೇ ಇದೆ. ನೀವ್ ಎಷ್ಟು ಈಜು ಮಾಡ್ತಾರೆ, ನೀವ್ ಎಷ್ಟು ಈಜ್ತಾರೆ ಅನ್ನೋದು ನಿಮ್ಮ ಕೈಯಲ್ಲಿದೆ. ಬಟ್ ನಿಮ್ಗೆ ಅಸಿಸ್ಟೆನ್ಸ್ ಇದು ಕೋಚಿಂಗ್ ಅಲ್ಲೇ ಅಸಿಸ್ಟೆನ್ಸ್. ಯಾಕೆಂದ್ರೆ ನಿಮ್ಗೆ ಸಿಲೆಬಸ್ ಪ್ರಕಾರ ಏನು ಓದಬೇಕಂತ ಹೇಳ್ತಾರೆ. ನಿಮ್ಗೆ ಮೆಟೀರಿಯಲ್ ಏನಾದ್ರೂ ಇದ್ರೆ ರೆಡಿಮೇಡ್ ಮೆಟೀರಿಯಲ್ ಕೊಡ್ತಾರೆ. ಪ್ಲಸ್ ನಿಮ್ಗೆ ಮೇನ್ ಆಗಿ ನಿಮ್ಮ ಆನ್ಸರ್ ರೈಟಿಂಗ್ ಅಲ್ಲಿ ಇರ್ಬೋದು, ನಿಮ್ಮ ಪರ್ಫಾರ್ಮೆನ್ಸ್ ಮೇನ್ ಆಗಿ ನನ್ನ ಪ್ರಕಾರ ಕೋಚಿಂಗ್ ಸೆಂಟರ್ಸ್ ನಿಮ್ಮ ಪರ್ಫಾರ್ಮೆನ್ಸ್ ಅಸೆಸ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಅಂದ್ರೆ ಸಪೋಸ್ ನೀವು ಒಬ್ಬರೇ ಕೂತ್ಕೊಂಡು ಇದು ಮಾಡಿದ್ರೆ ನೀವು ಯಾವ ಸ್ಟೇಜ್ ಅಲ್ಲಿ ಇದೆ ಪ್ರಿಪರೇಷನ್, ಅಂದ್ರೆ ಔಟ್ಸೈಡ್ ವರ್ಲ್ಡ್ ಕಂಪೇರ್ ಮಾಡಿದ್ರೆ ನೀವು ಯಾವ ಸ್ಟೇಜ್ ಅಲ್ಲಿ ಇದ್ರೆ ಅನ್ನೋದು ಗೊತ್ತಾಗಲ್ಲ ನೀವು ಒಬ್ಬರೇ ಕೂತ್ಕೊಂಡು ಮಾಡಿದ್ರೆ. ಅದೇ ಕೋಚಿಂಗ್ ಸೆಂಟರ್ ಅಲ್ಲಿ ಹೋದ್ರೆ ನೀವು ಒಂದು ಆನ್ಸರ್ ಬರೀತೀರಾ. ಸೊ ಯಾರೋ ಅವ್ರು ಬಂದು ಹೇಳ್ತಾರೆ, ನೋಡಪ್ಪ ಈ ಆನ್ಸರ್ ಹೀಗಿದೆ, ಇದು ಈ ತರ ಪ್ರೆಸೆಂಟ್ ಮಾಡ್ಬೇಕಾಯ್ತು, ಚೆನ್ನಾಗಿರ್ತದೆ ಅಂತ ಅವ್ರು ಹೇಳಿದ್ರೆ ನಿಮ್ಗೆ ಸ್ವಲ್ಪ ನೀವು ಬದಲಾವಣೆ ಮಾಡ್ತಾರೆ. ನಿಮ್ಮ ಅಂದ್ರೆ ಒಂದೇ ಲೈನ್ ಅಲ್ಲಿ ಹೋಗೋಕ್ಕಿಂತ ಅಟ್ಲೀಸ್ಟ್ ನೀವು ಡಿಫ್ರೆಂಟ್ ವ್ಯೂ ಅಲ್ಲಿ ಯೋಚನೆ ಮಾಡ್ತಾರೆ. ಸೊ ಅದರಿಂದ ಹೆಲ್ಪ್ ಆಗುತ್ತೆ ಸ್ವಲ್ಪ. ಯಾವ ಕೋಚಿಂಗ್ ಅನ್ನೋದು ಅದು ಕರೆಕ್ಟ್ ಆಗಿ ಚೂಸ್ ಮಾಡ್ಕೋಬೇಕು. ಒಳ್ಳೆ ಸೀನಿಯರ್ಸ್ನ ಕೇಳಬೇಕು, ಯಾರು ಆಲ್ರೆಡಿ ಆ ಕೋಚಿಂಗ್ ಸೆಂಟರ್ ಅಲ್ಲಿ ಓದಿದ್ದವರು ಇದು ಮಾಡಬೇಕು. ಏನಾದ್ರು ಟ್ರಯಲ್ ಕ್ಲಾಸಸ್ ಇದ್ರೆ ಅದು ಹೋಗಿ ಇದು ಮಾಡಬೇಕು. ಅಗೇನ್ ಅದು ಹಿಟ್ ಅಂಡ್ ಟ್ರಯಲ್. ನೀವು ಒಂದು 10 ಕೋಚಿಂಗ್ ಸೆಂಟರ್ಸ್ ಹೋಗಿ ಕೇಳಬೇಕು, ಅದ್ರ ಬಗ್ಗೆ ಫೀಡ್ಬ್ಯಾಕ್ ತಗೋಬೇಕು, ಯಾವ್ದು ಒಳ್ಳೇದಂತ ನೀವು ನಿರ್ಣಯ ಮಾಡ್ಕೊಂಡೇ ಹೋಗ್ಬೇಕು. ಈಗ ಓದ್ತಾ ಇರುವಂತಹ ಆಕಾಂಕ್ಷಿ 3-4 ಅಟೆಂಪ್ಟ್ ಬರೀತಾರೆ, ಅಥವಾ ಮುಂಚೆಯಿಂದ ಕೋಚಿಂಗ್ ತಗೊಳ್ತಾರೆ, ಪ್ರಿಪರೇಷನ್ ಆಗ್ತಾ ಇರ್ತಾರೆ, ಅಟೆಂಪ್ಟ್ ಬರೀತಾರೆ. ಆದರೆ ಎಲ್ಲೋ ಒಂದು ಕಡೆ ನನಗೆ ಆಗೋದಿಲ್ವೇನೋ ಅನ್ನೋ ಒಂದು ಯೋಚನೆ ಬಂದಾಗ ಅದನ್ನು ಹೊರಗೆ ಬರೋದಕ್ಕೆ ತುಂಬ ಕಷ್ಟಪಡ್ತಾರೆ. ಮತ್ತೆ ಈಗಾಗಲೇ 3-4 ವರ್ಷ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀನಿ ಅದ್ರ ಮೇಲ್ಗಡೆ, ಹೆಂಗೆ ಹೊರಗಡೆ ಬರೋದು ಅನ್ನೋದು ನೀವು ಯೋಚನೆ ಇರುತ್ತೆ. ಮತ್ತೆ ಕೆಲವರು ಕೂಡ ಬ್ಯಾಕಪ್ ಇಟ್ಕೊಂಡು ಏನೋ ಒಂದು ವರ್ಕ್ ಮಾಡ್ತಾನೆ, ನೀವು ಮಾಡಿದ ಹಾಗೆ ಅದಕ್ಕೆ ತಯಾರಿಯನ್ನು ಮಾಡ್ತಾ ಇರ್ತಾರೆ. ಇದರಿಂದ ಅದು ಆಗ್ತಾ ಇಲ್ಲ ಅಂದಾಗ ಯಾವ ಮೂಮೆಂಟಲ್ಲಿ ಹೊರಗಡೆ ಬರಬಹುದು ಸರ್? ಹೊರಗಡೆ ಬರುವುದನ್ನೋದು ಅಟೆಂಪ್ಟ್ಸ್ ಆಗುವವರೆಗೆ ಬರ್ತಾನೆ ಇರ್ತಾರೆ ಎಲ್ಲರೂ. ಹೊರಗಡೆ ನಾನು ಅದೇ ಹೇಳಿದ್ದೆ, ನದಿಯ ಫ್ಲೋ ಆಗುವವರೆಗೆ ನಾವು ಹೋಗ್ತಾನೆ ಇರ್ತೀವಿ ಅದರಲ್ಲಿ. ಬಟ್ ಒಂದೇನಂದ್ರೆ ನೀವು ಹೇಳಿದ್ದು ಒಂದು ಮಿಡಿಲ್ ಕ್ಲಾಸ್ ಪರ್ಸ್ಪೆಕ್ಟಿವ್ ಆಗಿ ನಾ ಹೇಳ್ತೇನೆ. ನಾನು ಮಿಡಿಲ್ ಕ್ಲಾಸ್ ಇದ್ದೀನಿ. ನಾನು ಇದ್ದಾಗ ನಾನು ಬ್ಯಾಕಪ್ ನೋಡ್ಕೊಂಡೆ, ಇದಾಗ್ಲಿಲ್ಲ ಅಂದ್ರೆ ಬೇರೆ ಆಲ್ಟರ್ನೇಟಿವ್ ಏನೇ ಅಂತ ನೋಡ್ಕೊಂಡೆ ಪ್ಲಾನ್ ಮಾಡ್ಕೊಂಡು ಇದು ಮಾಡಿದ್ವಿ. ಸೊ ಈ ಜೊತೆ ಕೂಡ ಪ್ರಿಪರೇಷನ್ ಮಾಡ್ತಿದ್ದಾಗ ಕೂಡ ಡಿಫ್ರೆಂಟ್ ಬೇರೆ ಬೇರೆ ಎಕ್ಸಾಮ್ಸ್ ಎಲ್ಲ ಬರೀತಾರೆ. ಸೊ ಬ್ಯಾಂಕ್ ಎಕ್ಸಾಮ್ಸ್ ಇರುತ್ತವೆ, ಕೋಆಪರೇಟಿವ್ ಬ್ಯಾಂಕ್ಸ್ ಕೆಲವು ಎಕ್ಸಾಮ್ಸ್ ಇರುತ್ತದೆ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಇರ್ತದೆ. ಸೊ ಬಹಳಷ್ಟು ಅಲೈಡ್ ಎಕ್ಸಾಮ್ಸ್ ಏನಂತಾರೆ, ಈ ಪ್ಯಾಟರ್ನ್ ಏನಂತಾರೆ ಸಂಬಂಧಪಟ್ಟಂತ ಎಕ್ಸಾಮ್ಸ್ ಬಹಳಷ್ಟು ಇರುತ್ತವೆ. ಸೊ ಅದು ನೋಡ್ಕೊಂಡು ನಾವು ಪ್ರಿಪರೇಷನ್ ಮಾಡ್ಕೋದು. ಅಂದ್ರೆ ಆ ಎಕ್ಸಾಮ್ಸ್ ಅಟೆಂಡ್ ಮಾಡ್ಕೊಂತ ಸ್ವಲ್ಪ ಯಾವ್ದೋ ಒಂದು ಜಾಬ್ ಸಿಕ್ಕಿದ್ರೆ ಅದನ್ನು ಜಾಯಿನ್ ಆಗಿ ಅಲ್ಲಿಂದ ಪ್ರಿಪರೇಷನ್ ಅಂದ್ರೆ UPSC ಓದೋರು ಯಾವ್ದಾದ್ರು ಒಂದು ಎಕ್ಸಾಮ್ ಕ್ಲಿಯರ್ ಮಾಡೋ ಎಬಿಲಿಟಿ ಬಂದಿರುತ್ತೆ ಅನ್ನೋದು ಸತ್ಯನಾ ಸರ್? ಬರುತ್ತೆ, ಬಿಕಾಸ್ ಆ ಟೈಪ್ ಪ್ರಿಪರೇಷನ್ ನೀವು ಮಾಡ್ತಾ ಇದ್ರೆ, ಸೀರಿಯಸ್ ಪ್ರಿಪರೇಷನ್ ಮಾಡ್ತಿದ್ರೆ ನಿಮ್ಗಂತೂ ಎಸ್ಪೆಷಲಿ ಜನರಲ್ ನಾಲೆಡ್ಜ್ ಇರ್ಬೋದು, ಮೆಂಟಲ್ ಎಬಿಲಿಟಿ ಇರ್ಬೋದು. ಸೊ ಎಲ್ಲ ಎಕ್ಸಾಮ್ಸ್ ಕಾಮನ್ ಇರ್ತವೆ. ನಾನು ಹೇಳ್ದಂಗೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್, ಬ್ಯಾಂಕಿಂಗ್ ಎಕ್ಸಾಮ್ಸ್, ಇವೆಲ್ಲ ಇಂಥ ಎಕ್ಸಾಮ್ಸ್ಗೆಲ್ಲ ಕಾಮನ್ ಪ್ಯಾಟರ್ನ್ ಇರ್ತದೆ. ಸೊ ಅಟ್ಲೀಸ್ಟ್ ಅದು ನಾವು ಕ್ಲಿಯರ್ ಮಾಡ್ಕೋಬಹುದು ಅದ್ರ ಸ್ವಲ್ಪ ಸೀರಿಯಸ್ ಆಗಿ ಪ್ರಿಪರೇಷನ್ ಮಾಡಿದ್ರೆ. ಬಟ್ ಹಾಗೆ ಈ ಯಾವುದು ಗ್ಯಾರಂಟಿ ಇಲ್ಲ. ನಾವು ಗ್ಯಾರಂಟಿ ಇದ್ರೆ ಎಲ್ಲರೂ ಸಿವಿಲ್ ಸರ್ವಿಸ್ ಪ್ರಿಪರೇಷನ್ ಮಾಡ್ಕೊಂತಾರೆ. ಬಟ್ ಎಷ್ಟು ಪ್ರಿಪರೇಷನ್ ಮಾಡಿದ್ರು ಕೂಡ ಕೆಲವರಿಗೆ ಸಾಧ್ಯ ಆಗಲ್ಲ. ಸೊ ಲಕ್ ಕೂಡ ಇರುತ್ತದೆ ಕೆಲವು ಸಲ ಡಿಫ್ರೆಂಟ್ ಬೇರೆ ಬೇರೆ ಫ್ಯಾಕ್ಟರ್ಸ್ ಇರುತ್ತವೆ. ಅದು ಏನು ಶ್ಯೂರಿಟಿ ಇಲ್ಲ ಲೈಫಲ್ಲಿ. ಸೊ ಅದಕ್ಕೆ ಅವರು ಓದಿದಾಗ ನನ್ನ ಸಜೆಷನ್ ಏನಂದ್ರೆ, ಎಸ್ಪೆಷಲಿ ಇಫ್ ಯು ಆರ್ ಮಿಡಿಲ್ ಕ್ಲಾಸ್,
ನಿಮಗೆ ಫ್ಯಾಮಿಲಿ ಸಪೋರ್ಟ್ ಮಾಡಬೇಕು, ನೀವು ನೋಡ್ಕೋಬೇಕು, ನಿಮ್ಮ ತಂದೆ ತಾಯಿ ನೋಡ್ಕೋಬೇಕು ಅನ್ನೋ ಒಂದು ನಿಮಗೆ ನಿಮ್ಮ ಮೇಲೆ ಜವಾಬ್ದಾರಿ ಇದ್ರೆ ಬೆಟರ್ ಏನಂದ್ರೆ ಒಂದು ಬ್ಯಾಕಪ್ ನೋಡ್ಕೋಬೇಕು. ಓಕೆ. ಬ್ಯಾಕಪ್ ಅಟ್ಲೀಸ್ಟ್ 2 ಅಟೆಂಪ್ಟ್ಸ್ ಆದ ನಂತರ ಮಾತ್ರ ಅವ್ರು ನೋಡ್ಕೋಬೇಕು. ಬ್ಯಾಕಪ್ ಇಟ್ಕೊಂಡು ಓದಿದ್ರೇನೆ ಒಳ್ಳೇದು. ಎನಿವೇಸ್ ಅವರು ಕಂಪ್ಲೀಟ್ ಅಟೆಂಪ್ಟ್ಸ್ ಮಾಡ್ತಾರೆ. ಓಕೆ. ದೇ ವಿಲ್ ರೈಟ್ ಫುಲ್ ಅಟೆಂಪ್ಟ್ಸ್, ಫುಲ್ ಕೋಟಾ ಅಟೆಂಪ್ಟ್ಸ್. ಜಾಬ್ ಅಲ್ಲಿ ಜಾಯ್ನ್ ಆದ್ರೂ IAS ಆಗುವವರೆಗೆ ಕಂಟಿನ್ಯೂ ಮಾಡ್ತಾನೆ ಇರ್ತಾರೆ ಅಟೆಂಪ್ಟ್ಸ್. ಬಟ್ ಅಟ್ಲೀಸ್ಟ್ ಒಂದು ಬ್ಯಾಕಪ್ ಇದ್ರೆ ಆ ಕಾನ್ಫಿಡೆನ್ಸ್ ಬೇರೆ ಇರ್ತದೆ, ನೀವು ಸ್ವಲ್ಪ ಇದು ಮಾಡ್ಕೋಬಹುದು. ಓಕೆ.